ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಮೀನಾ ರಂಗನಾಥ್ ಅವ್ರ ಹತ್ರ ಕನಕ ಒಂದು ಹುಡುಗನ್ನ ಇಷ್ಟಪಡ್ತಿದ್ದಾನೆ, ಅವನು ಬೇರೆ ಯಾರು ಅಲ್ಲ, ಸೂರ್ಯನ್ಗೆ ತೊಂದ್ರೆ ಕೊಡ್ತಿದ್ದಂತಹ ಟ್ರಾಫಿಕ್ ಪೊಲೀಸ್ ಅಂತ ಹೇಳಿದಾಗ, ಹೌದೇನಮ್ಮ, ಹಾಗಿದ್ರೆ ಇನ್ನೂ ಒಳ್ಳೇದಾಯ್ತಲ್ಲ, ಒಳ್ಳೆ ಗೌರ್ಮೆಂಟ್ ಕೆಲ್ಸದಲ್ಲಿದ್ದಾನೆ, ಕೈ ತುಂಬಾ ಸಂಬಳ ಬರುತ್ತೆ, ಇನ್ನೇನಮ್ಮ ಅವನ್ಗೆ ಕನಕನ್ನ ಮದ್ವೆ ಮಾಡ್ಕೊಡ್ಬೋದಲ್ವಾ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಇಲ್ಲ ಮಾವ, ಅವರು ಇದಕ್ಕೆಲ್ಲ ಒಪ್ಕೊಳ್ಳೋದಿಲ್ಲ. ಅಕಸ್ಮಾತ್ ನೀವೇನಾದ್ರೂ ಅವ್ರ ಹತ್ರ ಕೇಳ್ತೀನಿ ಅಂತ ಹೋದ್ರೆ, ನಾನೇ ನಿಮ್ಮ ಹತ್ರ ಇದ್ರ ಬಗ್ಗೆ ಕೇಳಿ ಅಂತ ಹೇಳಿದೀನೇನೋ ಅಂತ ನನ್ ಬಗ್ಗೆ ತಪ್ಪು ತಿಳ್ಕೊತಾರೆ. ಸ್ವಲ್ಪ ದಿವಸ ಹೋಗ್ಲಿ ಮಾವ, ನಾನೇ ಅವ್ರ ಹತ್ರ ಮಾತಾಡಿ ಅವ್ರಿಗೆ ಹೇಗಾದ್ರೂ ಅರ್ಥ ಮಾಡಿಸ್ತೀನಿ ಅಂತ ಮೀನಾ ಹೇಳ್ಬೇಕಾದ್ರೆ, ಸರಿನಮ್ಮ, ನೀನು ಮಾತಾಡ್ ನೋಡು, ಆಗ್ಲಿಲ್ಲ ಅಂದ್ರೆ ನನ್ನ ಹತ್ರ ಹೇಳು, ನಾನ್ ಅವನ ಹತ್ರ ಮಾತಾಡ್ತೀನಿ, ನಾನ್ ಹೇಳಿದ್ರೆ ಅವ್ನ್ ಖಂಡಿತ ಕೇಳ್ತಾನೆ. ನಿನ್ ತಂಗಿ ಮದ್ವೆ ಚೆನ್ನಾಗ್ ನಡಿಬೇಕಮ್ಮ, ಅವಳು ತುಂಬಾ ಒಳ್ಳೆ ಹುಡುಗಿ, ಸೂರ್ಯ ಕೇಳಿಲ್ಲ ಅಂದ್ರೆ ಖಂಡಿತ ನನ್ನ ಹತ್ರ ಹೇಳಮ್ಮ ಅಂತ ರಂಗನಾಥ್ ಅವರು ಹೇಳಿದಾಗ, ಸರಿ ಮಾವ ಅಂತ ಮೀನಾ ಒಪ್ಕೋತಾಳೆ. ಹಾಗೆ ರಂಗನಾಥ್ ಅವರು ಅಲ್ಲಿಂದ ಎದ್ದೊರ್ಟೋಗ್ತಾರೆ. ಅಷ್ಟ್ರಲ್ಲಿ ಶಾಂತಿ ಅಲ್ಲಿಗ್ ಬರ್ತಾಳೆ. ನಿನ್ ಕೆಲ್ಸ ಸರಿಯಾಗಿ ನಡೆಯುತ್ತೆ ಅನ್ನೋದ್ರ ಮಾತ್ರ ನಿನ್ ಚಿಂತೆ ಇರುತ್ತೆ ಕಣೆ, ಮನೇಲಿ ಏನಾಗಿದೆ ಏನಾಗೋದಿಲ್ಲ ಅದ್ರ ಬಗ್ಗೆ ಎಲ್ಲ ನಿನ್ಗ್ ಚಿಂತೆನೇ ಇಲ್ಲ ಅಲ್ಲ. ಈ ಮನೇಲಿ ನೀನು ನಿನ್ ಗಂಡ ಇಬ್ರು ಸೇರ್ಕೊಂಡು ಏನಾದ್ರೂ ಒಂದ್ ಕಿತಾಪತಿ ಮಾಡ್ಲಿಲ್ಲ ಅಂದ್ರೆ ನಿನ್ಗೆ ಸಮಾಧಾನನೇ ಆಗೋದಿಲ್ಲ ಅಲ್ವೇನೆ ಚಿಂತಾಮಣಿ ಅಂತ ಶಾಂತಿ ಕೇಳ್ಬೇಕಾದ್ರೆ, ಅತ್ತೆ ನಾವೇನ್ ಮಾಡಿದ್ವಿ ಇವಾಗ ಅಂತ ಮೀನಾ ಕೇಳ್ತಾಳೆ. ನೆನ್ನೆ ಅವನು ಯಾವ್ದಕ್ಕೋಸ್ಕರ ಕುಡ್ಕೊಂಡ್ ಬಂದ ಅಂತ ಗೊತ್ತಿಲ್ಲ, ಆದ್ರೆ ಗೆರೆನೆಲ್ಲ ಹಾಕಿ ದಾಟು ಅಂತ ಬೇರೆ ಮಾತಾಡ್ತಿದ್ದ, ಅವನ್ ಹಾಕಿರೋ ಗೆರೆನ ನೀನೇನಾದ್ರೂ ದಾಟ್ದ ಅಂತ ಶಾಂತಿ ಕೇಳ್ಬೇಕಾದ್ರೆ, ಆ ರೀತಿ ಏನು ಇಲ್ಲ ಅತ್ತೆ, ಅವರು ಯಾಕೆ ಕುಡ್ಕೊಂಡ್ ಬಂದ್ರು ಅಂತ ನಾನ್ ಕೇಳ್ದೆ, ಅದಕ್ಕೆ ಅವರು ಈ ರೀತಿ ಜಗಳ ಮಾಡ್ತಿದ್ರು ಅಂತ ಮೀನಾ ಹೇಳ್ಬೇಕಾದ್ರೆ, ಲೇ ಹೂ ಕಟ್ಟೋಳೆ, ಅವನೇನೋ ಹೊಸ್ದಾಗಿ ಕುಡ್ಕೊಂಡ್ ಬರ್ತಿದ್ದಾನೇನೆ, ನಿನ್ನೆ ಅವನು ಮಾತಾಡಿದ್ದು ಅವ್ನ್ ನಡ್ಕೊಂಡಿದ್ ರೀತಿ ಎಲ್ಲ ನೋಡಿದ್ರೆ ಇಲ್ಲಿ ಏನೋ ಬೇರೆ ಕಿತಾಪತಿ ನಡೀತಿದೆ ಅನ್ನಿಸ್ತಿದೆ, ಹೇಳೆ ಏನೇ ಅದು ಅಂತ ಶಾಂತಿ ಕೇಳ್ಬೇಕಾದ್ರೆ, ಬೇರೆ ಏನೂ ಇಲ್ಲ ಅತ್ತೆ ಅಂತ ಮೀನಾ ಹೇಳ್ತಾಳೆ. ಲೇ ಅವನು ಅಷ್ಟಕ್ಕೆಲ್ಲ ಇಷ್ಟೊಂದೆಲ್ಲ ಮಾತಾಡೋ ಅಂತಾನಲ್ಲ ಕಣೆ, ಬೇರೆ ಏನೋ ನಡೆದಿದೆ, ಅದಕ್ಕೆ ಕಣೆ ಚೆಂಡುವ ನಿನ್ ಮೇಲೆ ಅವನು ಕೋಪ ಮಾಡ್ಕೊಂಡಿರೋದು ಅಂತ ಶಾಂತಿ ಹೇಳ್ಬೇಕಾದ್ರೆ, ಅತ್ತೆ ನಿಮಗ್ ನೀವೇ ಏನೇನೋ ಅನ್ಕೊಂಡು ಸುಮ್ನೆ ಮಾತಾಡ್ಬೇಡಿ ಅಂತ ಮೀನಾ ಹೇಳ್ಬೇಕಾದ್ರೆ, ಅಷ್ಟ್ರಲ್ಲಿ ಸೂರ್ಯ ಬರ್ತಿರ್ತಾನೆ. ಲೇ ನೀನ್ ಏನೇ ಹೇಳೆ, ಒಂದಲ್ಲ ಒಂದ್ ದಿವ್ಸ ಅದ ಆಚೆಗ್ ಬಂದೇ ಬರುತ್ತೆ ಅಂತ ಶಾಂತಿ ಮೀನಿಂಗ್ ಹೇಳ್ತಾ, ಏಯ್ ಏನ ನಡೀತಾ ಇದೆ ಇಲ್ಲಿ ಅಂತ ಸೂರ್ಯನ ಶಾಂತಿ ಕೇಳ್ತಾಳೆ. ಅಲ್ಲ ಏನ್ ನಡೀತಿದೆ ಅಂತ ನನ್ನನ್ ಕೇಳಿದ್ರೆ, ನೀವು ತಾನೇ ಮಾತಾಡ್ತಾ ಇರೋದು, ನಾನ್ ಇವಾಗ ತಾನೇ ಬರ್ತಾ ಇದ್ದೀನಿ ಅಂತ ಸೂರ್ಯ ಹೇಳ್ತಾನೆ. ಈ ಕಿಂಡಲೆಲ್ಲ ಇರ್ಲಿ, ನೆನ್ನೇನೋ ನಡ್ಮನೇಲಿ ಗೆರೆ ಎಲ್ಲ ಹಾಕ್ಬಿಟ್ಟು ದಾಟು ಅಂತೆಲ್ಲ ಹೇಳ್ತಿದ್ದಲ್ಲ, ಏನೋ ಅದು ಅಂತ ಶಾಂತಿ ಕೇಳಿದಾಗ ಸೂರ್ಯ ಮೀನನ್ ಮುಖ ನೋಡ್ತಿರ್ತಾನೆ. ಮೀನಾ ಕೋಪದಿಂದ ಸೂರ್ಯನೇ ಗುರಾಯಿಸ್ತಿರ್ತಾಳೆ. ಅಷ್ಟ್ರಲ್ಲಿ ರೋಹಿಣಿ ಮನೋಜನ್ನ ಕರ್ಕೊಂಡು ಮನೆಗ್ ಬರ್ತಾಳೆ. ಮನೋಜನ್ ಬಾಯಿಗೆ ಪ್ಲಾಸ್ಟರ್ ಹಾಕಿರೋದನ್ನ ನೋಡಿ ಸೂರ್ಯನ್ಗೆ ರಾತ್ರಿ ಕುಡ್ದಿರೋ ಮತ್ತಲ್ಲಿ ಮನೋಜನ್ ಹೊಡೆದಿದ್ದು ಜ್ಞಾಪಕಕ್ಕೆ ಬರುತ್ತೆ. ಹಾಗೆ ಅವನು ಮನೋಜನ್ನ ನೋಡ್ಬೇಕಾದ್ರೆ, ಏನ್ ನೋಡ್ತಾ ಇದ್ದಾನೆ ಇವನು ಅಂತ ಶಾಂತಿ ಹಿಂದೆ ತಿರುಗಿ ನೋಡ್ತಾಳೆ. ಆಗ ಮನೋಜನ್ ಪರಿಸ್ಥಿತಿ ನೋಡಿ ಶಾಕ್ ಆಗ್ತಾಳೆ. ಅಯ್ಯೋ ನನ್ ಮಗ್ನೆ, ನನ್ ಬಂಗಾರ, ಏನೋ ಆಯ್ತು ನಿನಗೆ ಅಂತ ಶಾಂತಿ ಕೇಳ್ಬೇಕಾದ್ರೆ ಮೀನಾ ಸೂರ್ಯನ್ನೇ ನೋಡ್ತಿರ್ತಾಳೆ. ಸೂರ್ಯ ತನಗ್ ಗೊತ್ತಿಲ್ದಿರೋ ರೀತಿ ಸೈಲೆಂಟ್ ಆಗಿ ತಲೆ ಬಗ್ಗಿಸ್ಕೊಂಡ್ ನಿಂತ್ಕೋತಾನೆ, ತಾನೇನು ಮಾಡೇ ಇಲ್ವೇನೋ ಅನ್ನೋ ರೀತಿ. ಅಲ್ಲ ಕಣೋ, ರಾತ್ರಿ ಮಲ್ಕೊಂಡಾಗ ಚೆನ್ನಾಗೇ ಇದ್ದೆ, ಏನಾಯ್ತು ನಿನ್ಗೆ ಬೆಳಗ್ಗೆನೆ ಈ ರೀತಿ ಬಂದಿದ್ಯಾ ಅಂತ ಶಾಂತಿ ಕೇಳ್ಬೇಕಾದ್ರೆ ಮನೋಜ ಹೇಳಕ್ ಹೋಗ್ತಾನೆ. ಆದ್ರೆ ಅವ್ನ್ ಹೇಳಕ್ಕಾಗ್ದೆ, ಮನೋಜ್ ಇರಿ ನಾನೇ ಹೇಳ್ತೀನಿ ಅಂತ ರೋಹಿಣಿ ಹೇಳ್ತಾಳೆ. ಏಯ್ ಏನೇ ಮಾಡ್ದೆ ನನ್ ಮಗನ್ನ ಅಂತ ಶಾಂತಿ ಗಾಬರಿಯಿಂದ ಕೇಳ್ಬೇಕಾದ್ರೆ, ಅತ್ತೆ ನಾನೇನು ಮಾಡಿಲ್ಲ ಅತ್ತೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಮನೋಜ ಕೈ ಸನ್ನೆ ಬಾಯಿ ಸನ್ನೆ ಮಾಡಿ ವಿಷಯನ ಹೇಳೋದಕ್ ನೋಡ್ತಾನೆ. ಏನ ಹೇಳ್ತಿದ್ಯಾ, ನನ್ಗೇನು ಅರ್ಥ ಆಗ್ತಿಲ್ಲ ಕಣೆ, ಏಯ್ ನೀನೇನಾದ್ರೂ ಮಾಡ್ದೇನೆ ಅವನ್ಗೆ ಅಂತ ಶಾಂತಿ ರೋಹಿಣಿನ ಕೇಳ್ಬೇಕಾದ್ರೆ, ಅತ್ತೆ ನನ್ ಬೆಳಗ್ಗೆ ಎದ್ದು ನೋಡ್ದಾಗ ಅವ್ರ ಬಾಯಿ ಎಲ್ಲ ತಿರಿಕೊಂಡ್ಬಿಟ್ಟಿತ್ತು ಅಂತ ರೋಹಿಣಿ ಹೇಳ್ದಾಗ, ಹೆಂಗೆ ಅಂತ ಶಾಂತಿ ಕೇಳ್ತಾಳೆ. ಏನೋ ರಾತ್ರಿ ಕೆಳಗಡೆ ಬಿದ್ಬಿಟ್ಟೆ ಅಂತ ಅವರೇ ಹೇಳ್ತಿದ್ರು ಅತ್ತೆ, ಅದಕ್ಕೆ ಅವ್ರನ್ನ ತಕ್ಷಣ ಆಸ್ಪತ್ರೆ ಕರ್ಕೊಂಡೋದೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ನನ್ನ ಹತ್ರ ಹೇಳ್ದೆ ನೀನ್ ಹೆಂಗೆ ತೀರ್ಮಾನ ತಗೊಂಡೆ, ನಾನ್ ಹೇಳಿದಿದ್ರೆ ನಾನ್ ಕರ್ಕೊಂಡ್ ಹೋಗ್ತಿಲ್ವಾ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅತ್ತೆ ನೀವು ಮಲ್ಕೊಂಡಿದ್ರಿ, ಅದಕ್ಕೆ ನಾನೇ ಅವ್ರನ್ನ ಆಸ್ಪತ್ರೆ ಕರ್ಕೊಂಡೋದೆ ಅಂತ ರೋಹಿಣಿ ಹೇಳ್ತಾಳೆ. ಅಲ್ಲೇ ರೋಹಿಣಿ ಅವ್ರೆ, ಕೆಳಗಡೆ ಬಿದ್ರೆ ಕೈ ಕಾಲು ಮುಖಕ್ಕೆ ಏಟಾಗ್ಬೋದು, ಆದ್ರೆ ಇವ್ರಿಗೆ ಯಾಕೆ ಬಾಯಿ ತಿರ್ಕೊಂತು ಅಂತ ಮೀನಾ ಹೇಳ್ಬೇಕಾದ್ರೆ, ಹೌದಲ್ವಾ ಏಯ್ ಪೆಂಗ್ಯ, ಯಾರತ್ರನಾದ್ರೂ ತಪ್ಪಾಗಿ ಮಾತಾಡಿ ಸರಿಯಾಗಿ ಒದೆ ತಿಂದೇನೋ ಅಂತ ಸೂರ್ಯ ಕೇಳ್ಬೇಕಾದ್ರೆ ಮನೋಜ ಸೂರ್ಯನ್ನೇ ಗುರಾಯಿಸ್ತಿರ್ತಾನೆ. ಏಯ್ ಸುಮ್ನೆ ಇರ ನೀನು, ಮನೋಜ ನೀನ್ ನೆನ್ನೆ ಮಲ್ಕೊಳ್ಬೇಕಾದ್ರೆ ಕರೆಕ್ಟ್ ಆಗಿ ಇದ್ದೆ ತಾನೆ, ಏನೋ ಆಯ್ತು, ಹೆಂಗೋ ಒದೆ ಬಿತ್ತು ನಿನ್ಗೆ, ಯಾರು ಹೊಡೆದ್ರೋ ನಿಜ ಹೇಳೋ ಅಂತ ಶಾಂತಿ ಕೇಳ್ಬೇಕಾದ್ರೆ ಮನೋಜ ಕೈ ಸನ್ನೆ ಬಾಯಿ ಸನ್ನೆ ಮಾಡಿ ಹೇಳ್ತಿರ್ತಾನೆ. ಏನ ಇದು, ಈ ಹಳೆ ಪಿಕ್ಚರ್ ಚಾರ್ಲಿ ಚಾಂಪ್ಲಿನ್ ಅಲ್ಲಿ
ಕೈ ಸನ್ನೆ ಬಾಯ್ ಸನ್ನೆ ಮಾಡ್ದಂಗೆ ಹೇಳ್ತಾ ಇದ್ಯಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏಯ್ ಸುಮ್ನೆ ಇದ್ರೆ ಸರಿ, ಎಲ್ಲ ನಿನ್ನಿಂದಾನೇ ಆಗಿದ್ದು ಅಂತ ಮನೋಜ ಕೈ ಸನ್ನೆ ಮಾಡಿ ಹೇಳ್ತಿರ್ತಾನೆ. ಮನೋಜ್, ಯಾರತ್ರನು ಮಾತಾಡ್ಬಾರ್ದು ಅಂತ ಡಾಕ್ಟರ್ ಹೇಳಿದಾರ್ತಾನೆ, ಸ್ವಲ್ಪ ಸುಮ್ನೆ ಇರ್ತೀರಾ ಅಂತ ರೋಹಿಣಿ ಹೇಳಿದಾಗ, ಇವನು ಹೇಗೆ ಕೆಳಗಡೆ ಬಿದ್ದ ಅಂತ ಶಾಂತಿ ಕೇಳ್ತಾಳೆ. ಅದು ನನಗೆ ಗೊತ್ತಿಲ್ಲ ಅತ್ತೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಪೆಂಗ್ಯ ಏನ ಅದು, ಈ ಪ್ಲಾಸ್ಟರ್ ಹಾಕಿರೋದ್ರಲ್ಲಿ ಚಿಕ್ಕದಾಗಿ ಹೋಲ್ ಮಾಡಿದ್ದಾರೆ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಅದು ಅವ್ರ ಬಾಯಿಗೆ ಹಾಕಿರೋ ಪಟ್ಟಿನ ಬಿಚ್ಚೋವರೆಗೂ ಸಾಲಿಡ್ ಆಗಿರೋ ಊಟನ ಮಾಡಬಾರ್ದಂತೆ, ಜ್ಯೂಸು ನೀರು ಈ ರೀತಿ ಏನಾದ್ರೂ ಗಂಜಿ ಆ ರೀತಿ ಏನಾದ್ರೂ ಕುಡಿಯೋದಕ್ಕೆ ಹೇಳಿದ್ದಾರೆ ಅಷ್ಟೇನೆ ಅಂತ ರೋಹಿಣಿ ಹೇಳ್ತಾಳೆ. ಓ, ಸ್ಟ್ರಾ ಹಾಕಿ ಕುಡಿತಾರಲ್ಲ ಹಂಗ ಅಂತ ಸೂರ್ಯ ಮನೋಜನ್ ಮೂತಿನ ಮುಟ್ಟಿ ನೋಡ್ತಿರ್ತಾನೆ. ಏಯ್ ಹೋಗೋ ಆ ಕಡೆ, ನನ್ ಮಗನ್ಗೆ ನೋವಾಗುತ್ತೆ, ಪಾಪ ಅವನೇ ನೋವು ಅಂತ ಒದ್ದಾಡ್ತಿದ್ದಾನೆ, ಇವೊಂದು ಬೇರೆ ಕಿಂಡಲ್ ಮಾಡೋದ್ ಜಾಸ್ತಿ ಆಗ್ಬಿಟ್ಟೈತೆ ಅಂತ ಶಾಂತಿ ಹೇಳ್ತಿರ್ತಾಳೆ. ಅಲ್ಲ ಕಣೆ ಗುಂಗ್ರಿ, ಇವನ್ ಗೇಟ್ ಆಗಿದ್ರೆ ನೀನ್ ನನಗ್ ಹೇಳ್ಬೇಕಾಗಿತ್ತು ಕಣೆ, ನೀನ್ ಯಾಕೆ ಅವನನ್ನ ಆಸ್ಪತ್ರೆ ಕರ್ಕೊಂಡೋದೆ ಅಂತ ಶಾಂತಿ ಹೇಳ್ಬೇಕಾದ್ರೆ ಮನೋಜ ಕೈ ಸನ್ನೆ ಬಾಯ್ ಸನ್ನೆ ಮಾಡ್ತಿರ್ತಾನೆ. ಏಯ್ ಏನೇ ಹೇಳ್ತಾ ಇದ್ದಾನೆ ಇವನು ಅಂತ ಶಾಂತಿ ಹೇಳ್ಬೇಕಾದ್ರೆ, ಇದೇ ಸರಿಯಾದ ಟೈಮು ಅಂತ ರೋಹಿಣಿ ತನ್ಗಿಷ್ಟ ಬಂದಂಗೆ ಅವನ್ ಹೇಳೋದನ್ನ ಹೇಳ್ತಿರ್ತಾಳೆ. ನನ್ ಗೇಟ್ ಬಿದ್ದು ನಾನು ತುಂಬಾ ನೋವಲ್ಲಿದ್ದೆ, ಆ ಟೈಮಲ್ಲಿ ಆಸ್ಪತ್ರೆಗೆ ಹೋಗೋದ್ ಬಿಟ್ಬಿಟ್ಟು ನಿಮ್ಮನ್ನ ಎಬ್ಬಿಸ್ಬಿಟ್ಟು ಇದನ್ನೆಲ್ಲ ಹೇಳ್ಕೊಂಡ್ ಕುತ್ಕೊಬೇಕಾಗಿತ್ತಾ ಅಂತ ಹೇಳ್ತಿದ್ದಾರೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಮನೋಜ ರೋಹಿಣಿ ಮುಖನೇ ನೋಡ್ತಿರ್ತಾನೆ. ಏ ಗುಂಗ್ರಿ, ಇದನ್ನ ನೀನೇ ಹೇಳ್ತಿದ್ಯಾ ಅಥವಾ ಅವನ್ ಹೇಳಿರೋದನ್ನ ಹೇಳ್ತಿದ್ಯಾ ಅಂತ ಶಾಂತಿ ಹೇಳಿದಾಗ, ಅಯ್ಯೋ ಇಲ್ಲ ಅತ್ತೆ, ಅವ್ರ ಏನ್ ಹೇಳ್ತಿದಾರ ಅದನ್ನೇ ನಾನ್ ನಿಮ್ ಹತ್ರ ಹೇಳ್ತಾ ಇರೋದು ಅಂತ ರೋಹಿಣಿ ಹೇಳ್ತಾಳೆ. ನಾನೆಲ್ ಹೇಳ್ದೆ ನಿನ್ಗೆ ಆ ರೀತಿ ಹೇಳೋದಿಕ್ಕೆ ಅಂತ ಮನೋಜ ಕೈ ಸನ್ನೆ ಮಾಡ್ಬೇಕಾದ್ರೆ, ಈಗೇನೆ ಹೇಳ್ತಾ ಇದ್ದಾನೆ ಇವನು ಅಂತ ಶಾಂತಿ ಕೇಳ್ತಾಳೆ. ನಾನ್ ಹೇಳಿದ ಹಂಗೆ ಅಂತ ಹೇಳ್ತಿದ್ದಾರೆ ಅತ್ತೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಅಲ್ಲ ಕಣೋ, ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನ್ ನಿನ್ನ ನೋಡ್ಕೊಳ್ಳೋದಿಲ್ವೇನೋ, ಏನ್ ನೀನ್ ಹೆಂಡ್ತಿನೇ ನೀನ್ ಹುಡ್ದಾಗಿಂದ ನೋಡ್ಕೊಂಡಿದ್ಲಾ ಅಂತ ಶಾಂತಿ ಕೇಳ್ಬೇಕಾದ್ರೆ ಮನೋಜ ರೋಹಿಣಿನ ನೋಡ್ಕೊಂಡು ಮತ್ತೆ ಕೈ ಸನ್ನೆ ಮಾಡ್ತಾನೆ. ಎಲ್ಲದಕ್ಕೂ ನಿಮ್ಮನ್ನೇ ಕರಿಬೇಕಾ, ಮತ್ತೆ ರೋಹಿಣಿ ಇರೋದ್ ಯಾಕೆ, ಸುಮ್ನೆ ಏನೇನೋ ಹೇಳ್ಬೇಡಮ್ಮ ನೀನು ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಏಯ್ ಗುಂಗ್ರಿ ಅಂತ ಶಾಂತಿ ರೇಗಾಡ್ತಾಳೆ. ಅಯ್ಯೋ ಅತ್ತೆ, ಅವ್ರೇ ಹೇಳ್ತಾ ಇರೋದು, ಪಾಪ ಅವ್ರೇ ನೋವಲ್ಲಿದ್ದಾರೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಓಹೋಹೋ, ಹಾಗಾದ್ರೆ ಇನ್ಮೇಲೆ ಈ ಪೆಂಗಿಂಗೆ ಈ ಪೌಡರ್ ಡಬ್ಬಿಂಗ್ ಕೊಡೋದ ವಾಯ್ಸ್ನ ಅಂತ ಸೂರ್ಯ ಕಿಂಡಲ್ ಮಾಡ್ತಾನೆ. ಅಷ್ಟರಲ್ಲಿ ರಂಗನಾಥ್ ಅವರು ಅಲ್ಲಿಗೆ ಬರ್ತಾರೆ. ಮನೋಜನ ನೋಡಿ ಒಂದು ಸೆಕೆಂಡ್ ಅವ್ರಿಗೆ ಗಾಬರಿ ಆಗತ್ತೆ. ಏ ಮನೋಜ, ಏನು ಆಯ್ತು ನಿನಗೆ ಅಂತ ರಂಗನಾಥ್ ಅವರು ಕೇಳ್ಬೇಕಾದ್ರೆ, ನೋಡ್ರಿ ಹೆಂಗ ಅವನಿಗೆ ಏಟಾಗಿದೆ ಅಂತ ಶಾಂತಿ ಹೇಳ್ತಿರ್ತಾಳೆ. ಅಲ್ಲಪ್ಪ ಯಾಕಪ್ಪ ಹಿಂಗಾಯ್ತು ನಿನ್ಗೆ ಅಂತ ರಂಗನಾಥ್ ಅವ್ರಿಗೆ ಕೇಳ್ಬೇಕಾದ್ರೆ, ಕೆಳಗಡೆ ಬಿದ್ದು ಏಟಾಗಿದೆ ರೀ ಅಂತ ಶಾಂತಿ ಹೇಳ್ತಿರ್ತಾಳೆ. ಅದ್ ಹೆಂಗೋ, ಎಲ್ ಹೋಗ್ಬಿದ್ಯೋ ಅಂತ ರಂಗನಾಥ್ ಅವ್ರಿಗೆ ಕೇಳ್ಬೇಕಾದ್ರೆ ಮನೋಜ ಇದನ್ನೆಲ್ಲ ಮಾಡಿದ್ದು ಸೂರ್ಯ ಅಂತ ಹೇಳೋದಿಕ್ಕೆ ಪ್ರಯತ್ನ ಮಾಡ್ತಾನೆ. ಏ ನೀನ್ ಹೇಳ್ತಾ ಇರೋದ್ ಏನು ಅರ್ಥ ಆಗ್ತಿಲ್ಲ ಕಣೋ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಅಪ್ಪಯ್ಯ ಈ ಪೆಂಗಿನ್ಗೆ ಡಬ್ಬಿಂಗ್ ಏನಿದ್ರು ಆ ಪೌಡ್ರನ್ನೇ ಕೇಳಿ ಏನು ಅಂತ ಸೂರ್ಯ ಹೇಳ್ತಾನೆ. ನೈಟ್ ಏನೋ ಬಿದ್ದು ಏಟಾಯ್ತು ಅಂತ ಹೇಳ್ತಿದ್ರು ಮಾವ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಏನೋ ನೀನ್ ಇನ್ನು ಚಿಕ್ಕ ಹುಡುಗ ಏನೋ, ಇಷ್ಟು ದೊಡ್ಡದಾಗಿ ಏಟ್ ಮಾಡ್ಕೊಂಡ್ ಬಂದಿದ್ಯಲ್ಲ, ನೀನು ಬುದ್ಧಿ ಇಲ್ವಾ ಅಂತ ರಂಗನಾಥ್ ಅವರು ಬೈತಿರ್ತಾರೆ. ಇದು ನನ್ಗೆ ಗೊತ್ತಿಲ್ಲ, ಇದನ್ನೆಲ್ಲ ಮಾಡಿರೋದು ಸೂರ್ಯ ಅಂತ ಮನೋಜ ಕೈ ಸನ್ನೆ ಮಾಡಿ ಸೂರ್ಯನ ತೋರಿಸ್ತಿರ್ತಾನೆ. ಏಯ್ ಮೈಕ್ ಹೋಗಾಯ್ತು ತಾನೆ, ಮತ್ತ್ಯಾಕೋ ಸೌಂಡ್ ಮಾಡ್ತಿದ್ಯಾ, ಹುಷಾರು ಮತ್ತೆ ಬಿದ್ದು ಕೈಗೆ ಮುರ್ಕೊಂಡಿಯಾ ಅಂತ ಸೂರ್ಯ ಮನೋಜನ್ಗೆ ವಾರ್ನಿಂಗ್ ಕೊಡ್ತಾನೆ. ಆಗ ಮನೋಜ ಏನು ಹೇಳ್ದೆ ಸುಮ್ನಾಗ್ ಹೋಗ್ತಾನೆ. ರೋಹಿಣಿ ಅವರೇ, ಇದ್ ಯಾವಾಗ ಸರಿ ಹೋಗುತ್ತೆ ಅಂತ ಹೇಳಿದಾರೆ ಡಾಕ್ಟರ್ ಅಂತ ನೀನ ಕೇಳ್ಬೇಕಾದ್ರೆ 2 ದಿವಸ ಬಿಟ್ಕೊಂಡ್ ಬನ್ನಿ ಅಂತ ಹೇಳಿದಾರೆ ಅಂತ ರೋಹಿಣಿ ಹೇಳ್ತಾಳೆ. ಹಬ್ಬ, ಹಾಗಾದ್ರೆ 2 ದಿವಸ ನೀನು ಬಾಯಿ ಓಪನ್ ಮಾಡಕ್ ಆಗೋದಿಲ್ವೇನೋ, ಇದಕ್ಕೆ ಕಣ ಹೇಳೋದು ಬಾಯಿ ಮುಚ್ಕೊಂಡು ಯಾವಾಗ್ಲೂ ಸುಮ್ನೆ ಇರ್ಬೇಕು ಅಂತ. ಅದು ಇದು ಅಂತ ಬೇಡದೇ ಇರೋದನ್ನೆಲ್ಲ ಮಾತಾಡಿದ್ರೆ ಹಿಂಗೆ ಬಾಯಿ ಲಾಕ್ ಆಗೋಗುತ್ತೆ ಅಂತ ಸೂರ್ಯ ಮನೋಜನ್ಗೆ ವಾರ್ನಿಂಗ್ ಕೊಡ್ತಾನೆ. ಏಯ್ ಸುಮ್ನೆ ಇದ್ರೆ ಸರಿ, ಇಲ್ಲಾಂದ್ರೆ ಸಾಯಿಸ್ಬಿಡ್ತೀನಿ ಕಣ ಅಂತ ಮನೋಜ ಸೂರ್ಯನ್ಗೆ ಕೈ ಸನ್ನೆ ಮಾಡಿ ಹೇಳ್ತಿರ್ತಾನೆ. ಓ ಹೌದಾ, ಹಾಗಾದ್ರೆ ನೀನು ಹೆಂಗ್ ಬಿದ್ದೆ ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬಿಡಪ್ಪ ಅಂತ ಸೂರ್ಯ ಕೇಳಿದಾಗ ಮನೋಜ ರಂಗನಾಥ್ ಮತ್ತೆ ಸೂರ್ಯನ್ ಮುಖನ ನೋಡ್ಕೊಂಡು ಸುಮ್ನಾಗೋಗ್ತಾನೆ. ಹೆಂಗೋ ಬಿದ್ದ ಅವನು ಅಂತ ರಂಗನಾಥ್ ಅವರು ಸೂರ್ಯನ ಕೇಳಿದಾಗ, ನನ್ಗೇನಪ್ಪ ಗೊತ್ತು, ಅವನೇನೋ ಹೇಳ್ತಿದ್ದಾನೆ, ಅದಕ್ಕೆ ತಲೆ ಹೊಡಿಸ್ಬೇಕು ಅಷ್ಟೇನೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಸುಮ್ನೆ ಇದ್ರೆ ಸರಿ ಅಂತ ಮನೋಜ ಸೂರ್ಯನ್ಗೆ ಕೈ ಬೆರಳು ತೋರಿಸ್ತಿರ್ತಾನೆ. ನೋಡೋ ಮನೋಜ, ನಿನ್ಗಿವಾಗ ಏಟ್ ಬಿದ್ದಿದೆ ಅಲ್ವಾ, ಹೋಗಿ ಸ್ವಲ್ಪ ರೆಸ್ಟ್ ಮಾಡೋಗು, ಹೋಗಮ್ಮ ಇವನನ್ನ ಕರ್ಕೊಂಡೋಗು ಅಂತ ರಂಗನಾಥ್ ಅವರು ರೋಹಿಣಿಗೆ ಹೇಳ್ಬೇಕಾದ್ರೆ, ಏಯ್ ಗುಂಗ್ರಿ ನಿಲ್ಸೆ, ನಾನ್ ಅವನನ್ನ ಕರ್ಕೊಂಡೋಗ್ತೀನಿ ಅಂತ ಶಾಂತಿ ಮನೋಜನ್ನ ಕರ್ಕೊಂಡು ರೂಮ್ ಹೋಗ್ತಾಳೆ. ಮನೋಜ ಪದೇ ಪದೇ ಸೂರ್ಯನ್ನೇ ಬೆರಳು ಮಾಡಿ ತೋರಿಸ್ತಿದ್ದಕ್ಕೆ ಮೀನಿಂಗೆ ಡೌಟ್ ಬರುತ್ತೆ. ಮೀನಾ ಸೂರ್ಯನೇ ಡೌಟ್ ಅಲ್ಲಿ ನೋಡ್ಬೇಕಾದ್ರೆ ಸೂರ್ಯ ಅಲ್ಲಿಂದ ಎಸ್ಕೇಪ್ ಆಗೋಗ್ತಾನೆ. ಈ ಕಡೆ ಕುಸುಮ ಅವರು
ಅಂಗಡಿ ಕೆಲ್ಸ ಮುಗಿಸಿ ಮನೆಗ್ ಬಂದು ಕನಕ ಮಲ್ಗಿದ್ಯಾ, ಏನಾದ್ರೂ ಊಟ ಮಾಡ್ದ್ಯಾ ಇಲ್ವೋ, ನಿನ್ನೆ ಕಡೆ ಕೇಳ್ತಾ ಇರೋದು ಊಟ ಮಾಡ್ದ್ಯಾ ಇಲ್ವಾ ಅಂತ ಕುಸುಮ ಅವ್ರು ಕೇಳ್ಬೇಕಾದ್ರೆ ಕನಕ ಏನು ಉತ್ತರ ಕೊಡದೆ ಹಾಗೆ ಮಲ್ಗಿರ್ತಾಳೆ. ನೀನೆಲ್ ತಿಂದಿರ್ತ್ಯಾ, ನಾನ್ ತಗೊಂಡ್ ಬರ್ತೀನಿ ಎದ್ ಕೂತ್ಕೋ ಅಂತ ಹೇಳಿ ಕುಸುಮ ಅವರು ಊಟ ಹಾಕೊಂಡ್ ಬಂದು ಕನಕನ್ನ ಕರೀತಾರೆ. ಎಷ್ಟೇ ಕರೆದ್ರು ಕನಕ ಬರ್ದೇ ಇರೋದನ್ನ ನೋಡಿ ಹತ್ರ ಹೋಗಿ ಅವಳನ್ನ ಎಬ್ಸೋದಕ್ಕೆ ನೋಡಿದಾಗ ಕನಕನ್ಗೆ ತುಂಬಾ ಜ್ವರ ಬಂದು ಅವಳಿಗೆ ಪ್ರಜ್ಞೆ ತಪ್ಪೋಗಿರುತ್ತೆ. ಕನಕ ಕಣ್ತಿಗೆಮ್ಮ, ನೋಡಮ್ಮ ಅಮ್ಮ ಬಂದಿನಿ, ನೋಡಮ್ಮ ಎದ್ದೇಳಮ್ಮ ಅಂತ ಕುಸುಮ ಅವರು ಕರಿತಿರ್ಬೇಕಾದ್ರೆ ಕನಕ ಎದ್ದೇಳ್ದೆ ಹಾಗೆ ಇರ್ತಾಳೆ. ಆಗ ಅಲ್ಗೆ ಮಂಜ ಬಂದು ಅಮ್ಮ ಏನಾಯ್ತು ಅಂತ ಕೇಳಿದಾಗ ನೋಡೋ ಜ್ವರ ಬಂದು ಇವಳಿಗೆ ಪ್ರಜ್ಞೆ ಇಲ್ದಿರೋ ತರ ಇದ್ದಾಳೆ ಅಂತ ಕುಸುಮ ಅವರು ಅಳ್ತಾ ಹೇಳ್ಬೇಕಾದ್ರೆ ಅಮ್ಮ ನೀನ್ ಟೆನ್ಷನ್ ಮಾಡ್ಕೊಂಬಿಡಮ್ಮ ಅಂತ ಮಂಜ ಹೋಗಿ ಆಟೋ ಕರ್ಕೊಂಡ್ ಬಂದು ಕನಕನ್ನ ಆಸ್ಪತ್ರೆಗೆ ಕರ್ಕೊಂಡ್ ಹೋಗ್ತಾರೆ. ಈ ಕಡೆ ಅರುಣ್ ಕನಕನ್ನ ಕರ್ಕೊಂಡ್ ಬರ್ತಿರೋ ಆಟೋ ಬರೋ ರೋಡಲ್ಲೇ ಹೋಗೋ ಬರೋ ಗಾಡಿನ ಚೆಕ್ ಮಾಡ್ತಿರ್ತಾನೆ. ಹೆಲ್ಮೆಟ್ ಹಾಕ್ದೇ ಇರೋರ್ಗೆ ಫೈನ್ ಬರೀತಾ ನಿಂತಿರ್ತಾನೆ. ಹಾಗೆ ಅವ್ರ ಹತ್ರ ಕೋಪದಲ್ಲಿ ಮಾತಾಡ್ಬೇಕಾದ್ರೆ ಅವನ್ ಜೊತೆ ಕೆಲ್ಸ ಮಾಡೋ ಇನ್ನೊಬ್ಬ ಇನ್ಸ್ಪೆಕ್ಟರ್ ಬಂದು ಯಾಕರುಣ್ ಏನಾಯ್ತು, ಯಾಕೆ ಈ ರೀತಿ ಕೋಪ ಮಾಡ್ಕೊಂಡಿದ್ಯಾ ಅಂತ ಕೇಳ್ಬೇಕಾದ್ರೆ ಅಲ್ಲ ಅವ್ರು ತಪ್ಪು ಮಾಡಿದಿನ್ನ ನಾವ್ ಕೇಳಲೇಬಾರ್ದಾ, ನಮ್ಮನೆ ತಪ್ಪು ಅಂತ ಬೈತಾರಲ್ಲ, ಹೋಗಿ ಅವನ ಹತ್ರ ಫೈನ್ ಕಲೆಕ್ಟ್ ಮಾಡ್ಕೊ ಅಂತ ಅರುಣ್ ಹೇಳ್ದಾಗ ಸರಿ ಆಯ್ತು ಅಂತ ಅವನ್ ಫ್ರೆಂಡ್ ಹೋಗ್ತಾನೆ. ಆಗ ಕನಕನ್ನ ಆಟೋದಲ್ಲಿ ಕರ್ಕೊಂಡ್ ಹೋಗ್ತಿರೋದನ್ನ ಅರುಣ್ ನೋಡ್ತಾನೆ. ಹಾಗೆ ತನ್ ಗಾಡಿನ ತಗೊಂಡು ಆ ಆಟೋನೆ ಫಾಲೋ ಮಾಡ್ಕೊಂಡ್ ಹೋಗ್ತಾನೆ. ಈ ಕಡೆ ಸೂರ್ಯ ತನ್ ಮೊಬೈಲ್ ನೋಡ್ಕೊಂಡ್ ಕೂತಿರ್ತಾನೆ. ಆಗ ಮೀನಾ ಹೋಗಿ ಸೂರ್ಯನೇ ಗುರಾಯಿಸ್ತಾ ನೋಡ್ಬೇಕಾದ್ರೆ ಏನೋ ಯಾಕಂಗ್ ನೋಡ್ತಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ನಿನ್ನೆ ರಾತ್ರಿ ನಿಮ್ ಅಣ್ಣಗ್ ಹೊಡೆದಿದ್ದು ನೀವೇ ತಾನೇ ಅಂತ ಮೀನಾ ಕೇಳ್ದಾಗ ಅವನೇ ಕೆಳಗ್ ಬಿದ್ದೆ ಅಂತ ಹೇಳ್ದ ತಾನೆ, ಮತ್ಯಾಕ್ ನಿನ್ಗೆ ನನ್ ಮೇಲ್ ಡೌಟು ಅಂತ ಸೂರ್ಯ ಕೇಳಿದಾಗ ನಿಮ್ ಅಣ್ಣ ಮಾತು ಮುಂಚೆ ನಿಮ್ಮನ್ನೇ ಗುರಾಯಿಸ್ತಿದ್ರಲ್ಲ ಅದನ್ನ ನಾನು ಕ್ಲೀನ್ ಆಗಿ ಗಮನಿಸ್ದೆ ಅಂತ ಮೀನಾ ಹೇಳ್ಬೇಕಾದ್ರೆ ಹೇ ಆ ಪೆಂಗೆ ಯಾವತ್ತಾನೆ ನನ್ನ ನೋಡ್ಕೊಂಡು ನಗ್ನಗ್ತಾ ಮಾತಾಡಿದಾನ್ ಹೇಳು, ಅವನ್ ಮುಖ ಇರೋದೆ ಹಂಗೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಇಲ್ಲ ರೀ ನೈಟ್ ಏನೋ ನಡ್ದಿದೆ ಹೇಳಿ ಏನ್ ನಡೀತು ಅಂತ ಮೀನಾ ಕೇಳ್ಬೇಕಾದ್ರೆ ಹೌದು ನಡೀತು ಏನಿವಾಗ ಅಂತ ಸೂರ್ಯ ಕೇಳ್ತಾನೆ. ಹೌದಾ ಏನ್ ನಡೀತು, ನೀವೇನ್ ಮಾಡಿದ್ರಿ ಅಂತ ಮೀನಾ ಕೇಳ್ದಾಗ ಅದೆಲ್ಲ ಹೇಳಕ್ಕಾಗೋದಿಲ್ಲ, ಬೇಕಿದ್ರೆ ಅವನ ಹತ್ರನೇ ಹೋಗಿ ಕೇಳ್ಕೊ ಅಂತ ಸೂರ್ಯ ಹೇಳ್ತಾನೆ. ನಿಮ್ ಅಣ್ಣ ಹೇಗ್ ಹೇಳ್ತಾರೆ, ಅವರಿಂದ ಬಾಯಿ ತೆಗೆಯೋದಕ್ಕೆ ಆಗ್ತಿಲ್ವಲ್ಲ, ಅವ್ರ ಏನ್ ಮಾತಾಡ್ತಿದಾರೆ ಅಂತ ರೋಹಿಣಿ ಅವರೇ ತಾನೇ ನಮ್ಗೆಲ್ಲ ಹೇಳ್ತಾ ಇರೋದು, ಹೇಗ್ ಹೇಳಕ್ಕಾಗತ್ತೆ ಅವ್ರ ಕಡೆಯಿಂದ? ನಿನ್ನೆ ರಾತ್ರಿ ನೀವು ನಿಮ್ ಅಮ್ಮನ ಹತ್ರ ಏನೇನ್ ಮಾತಾಡಿದ್ರಿ ಅನ್ನೋದು ನಿಮ್ಗೆ ಜ್ಞಾಪಕ ಇದೆಯಾ ಅಂತ ಮೀನಾ ಕೇಳ್ಬೇಕಾದ್ರೆ ಅದೆಲ್ಲ ಜ್ಞಾಪಕದಲ್ಲಿಲ್ಲ, ಏನ್ ತಿಕ್ಕಿ ಕೇಳ್ತಿದ್ಯಾ ಇದನ್ನ ಅಂತ ಸೂರ್ಯ ಕೇಳ್ತಾನೆ. ನೀವ್ ಮಾಡ್ತಾ ಇರೋದು ಸ್ವಲ್ಪನೂ ಸರಿ ಇಲ್ಲ ರೀ, ನೀವ್ ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ದೀರಾ ಅಂತ ಮೀನಾ ಹೇಳ್ಬೇಕಾದ್ರೆ ನೀನ್ ಏನಾದ್ರೂ ಹೇಳ್ಕೊ, ನಾನ್ ಕುಡಿದ್ರೆ ನಿಜಾನೇ ಹೇಳೋದು, ಈ ಸತ್ಯನ ಕಂಡುಹಿಡಿಯೋದಕ್ಕೆ ಮಿಷಿನ್ ಅಂತ ಎಲ್ಲ ಇದೆಯಲ್ಲ ಅದೆಲ್ಲ ನನ್ಗೆ ಅವಶ್ಯಕತೆನೇ ಇಲ್ಲ, 2 ಕಟ್ಟಿಂಗ್ ಹಾಕಿದ್ರೆ ಸಾಕು ಎಲ್ಲಾ ವಿಷಯನೂ ತಾನಾಗೆ ಆಚೆಗ್ ಬಂದ್ಬಿಡುತ್ತೆ. ನಂತರ ಕುಡಿಯೋನ್ಗೆ ಸತ್ಯ ಹೇಳೋದಷ್ಟೇ ಗೊತ್ತಿರೋದು, ನಾವೆಲ್ಲ ಕುಡಿದ್ರೆ ಸತ್ಯನೇ ಹೇಳೋದು ಅಂತ ಸೂರ್ಯ ಹೇಳ್ಬೇಕಾದ್ರೆ ಹೌದೌದು ಇದು ಹೋಗ್ಲೇಬೇಕಾಗಿರೋ ವಿಷಯನೇ, ಇದೆಲ್ಲ ದೊಡ್ಡ ವಿಷಯ ಅಂತ ಹೇಳ್ಕೊತೀರಾ ನೋಡಿ, ನೀನ್ ಏನ್ ನಡೀತು ಅಂತ ಹೇಳ್ತೀರಾ ಇಲ್ವಾ ಇವಾಗ ಅಂತ ಮೀನೇ ಕೇಳ್ಬೇಕಾದ್ರೆ ನಿನ್ಗೆ ಸತ್ಯ ಗೊತ್ತಾಗ್ಬೇಕು ಅಂದ್ರೆ ನಾನ್ ನೆಕ್ಸ್ಟ್ ಕುಡ್ಕೊಂಡ್ ಬರ್ತೀನಲ್ಲ ಅವಾಗ ಕೇಳು, ಹೇಳ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಅಷ್ಟ್ರಲ್ಲಿ ಮೀನಂಗೆ ಕುಸುಮ ಅವರು ಕಾಲ್ ಮಾಡ್ತಾರೆ. ಮೀನಾ ಕಾಲ್ ರಿಸೀವ್ ಮಾಡಿ ಹೇಳಮ್ಮ ಅಂತ ಕೇಳ್ದಾಗ ಮೀನಾ ಅಂತ ಹೇಳ್ಕೊಂಡು ಕುಸುಮ ಅವರು ಅಳ್ತಿರ್ತಾರೆ. ಅಮ್ಮ ಏನಾಯ್ತಮ್ಮ, ಯಾಕಮ್ಮ ಅಳ್ತಾ ಇದ್ಯಾ ಅಂತ ಮೀನಾ ಗಾಬರಿಯಿಂದ ಕೇಳ್ಬೇಕಾದ್ರೆ ಸೂರ್ಯ ಏನಾಯ್ತು ಅಂತ ಹತ್ರ ಬಂದು ಕೇಳ್ತಾನೆ. ಇದ್ದಕ್ಕಿದ್ದಂಗೆ ಕನಕನ್ಗೆ ಜ್ವರ ಬಂದಿದೆ ಕಣೆ, ಪ್ರಜ್ಞೆ ಇಲ್ದಿರೋ ತರ ಮಲ್ಗಿದ್ಲು, ಅದಕ್ಕೆ ಆಸ್ಪತ್ರೆ ಕರ್ಕೊಂಡ್ ಬಂದಿದೀವಿ ಅಂತ ಕುಸುಮ ಅವರು ಹೇಳ್ಬೇಕಾದ್ರೆ ಸರಿನಮ್ಮ ನಾನ್ ಆಸ್ಪತ್ರೆಗ್ ಬರ್ತೀನಿ ಅಂತ ಮೀನಾ ಕಾಲ್ ಕಟ್ ಮಾಡ್ತಾಳೆ. ಏನಾಯ್ತು ಅಂತ ಸೂರ್ಯ ಮೀನನ್ನ ಕೇಳ್ದಾಗ ಕನಕನ್ಗೆ ಹುಷಾರಿಲ್ದೆ ಪ್ರಜ್ಞೆ ತಪ್ಪಿ ಇದ್ದಾಳಂತೆ, ಅವಳನ್ನ ಆಸ್ಪತ್ರೆಗ್ ಸೇರ್ಸಿದಾರಂತೆ, ಅಮ್ಮ ತುಂಬಾ ಅಳ್ತಾ ಇದಾರೆ ಅಂತ ಮೀನಾ ಗಾಬರಿಯಿಂದ ಹೇಳ್ಬೇಕಾದ್ರೆ ಚೆನ್ನಾಗೇ ಇದ್ಲಲ್ಲ ಏನಾಯ್ತು ಅಂತ ಸೂರ್ಯ ಕೇಳ್ತಾನೆ. ಅದೇ ನನ್ಗೂ ಅರ್ಥ ಆಗ್ತಿಲ್ಲ ರೀ, ನನ್ ತುಂಬಾ ಭಯ ಆಗ್ತಿದೆ ಅಂತ ಮೀನಾ ಹೇಳ್ಬೇಕಾದ್ರೆ ನೀನ್ ಭಯ ಪಟ್ಕೋಬೇಡ ಬಾ ನಾನೇ ನಿನ್ ಜೊತೆಗ್ ಬರ್ತೀನಿ ಅಂತ ಹೇಳಿ ಸೂರ್ಯ ಮೀನನ್ನ ಕರ್ಕೊಂಡು ಆಸ್ಪತ್ರೆಗೆ ಹೋಗ್ತಾನೆ. ಈ ಕಡೆ ಡಾಕ್ಟರ್ ಕನಕನ್ನ ಚೆಕ್ ಮಾಡಿ ಏನೂ ಇಲ್ಲ, ಸ್ವಲ್ಪ ಜ್ವರ ಜಾಸ್ತಿ ಆಗಿರೋದ್ರಿಂದ ಪ್ರಜ್ಞೆ ತಪ್ಪಿದ್ದಾರೆ ಅಷ್ಟೇನೆ ಅಂತ ಕುಸುಮ ಮತ್ತೆ ಮಂಜಿನ ಹತ್ರ ಹೇಳ್ಬೇಕಾದ್ರೆ ಅಷ್ಟ್ರಲ್ಲಿ ಅಲ್ಲಿಗೆ ಅರುಣ್ ಅವ್ರ ಅಮ್ಮ ಬಂದು ಕನಕನ್ ಬಗ್ಗೆ ವಿಚಾರಿಸ್ತಿರ್ತಾರೆ. ಹಾಗೆ ಅವಳನ್ನ ನೋಡ್ತಾ ಅರುಣ್ ಅವ್ರಮ್ಮ ಅಲ್ಲೇ ಕುತ್ಕೊಂತಾರೆ. ಅಷ್ಟ್ರಲ್ಲಿ ಮೀನಾ ಮತ್ತೆ ಸೂರ್ಯ ಇಬ್ರು ಅಲ್ಲಿಗ್ ಬಂದು ಕನಕನ್ನ ನೋಡ್ತಾರೆ. ಏನಾಯ್ತತ್ತೆ ಕನಕನ್ಗೆ ಅಂತ ಸೂರ್ಯ ಕೇಳಿದಾಗ ಇವಳು 2-3 ದಿವಸದಿಂದ ಸರಿಯಾಗಿ ಊಟ ಮಾಡಿಲ್ವಂತ ಹೇಳಿ ಅಂದ್ರೆ ಅಂತ ಕುಸುಮ ಅವರು ಹೇಳ್ತಾಳೆ. ತುಂಬಾ ಸ್ಟ್ರೆಸ್ ಆಗಿದ್ದಾರೆ ಬಾವ, ಅದಕ್ಕೆ ಬಿಪಿನೂ ಜಾಸ್ತಿ ಆಗಿದೆ ಅಂತ ಮಂಜ ಹೇಳ್ಬೇಕಾದ್ರೆ ಅಲ್ಲ ಕಣೋ ಈ ವಯಸ್ಸಲ್ಲಿ ಈ ಬಿಪಿ ಎಲ್ಲ ಹೆಂಗೋ ಬರುತ್ತೆ ಅಂತ ಸೂರ್ಯ ಕೇಳ್ಬೇಕಾದ್ರೆ ಸ್ಟ್ರೆಸ್ ಆದ್ರೆ ಇದೆಲ್ಲ ಬರುತ್ತಂತೆ ಬಾವ ಅಂತ ಮಂಜ ಹೇಳ್ತಾನೆ. ಅವಳು ಯಾವತ್ತೂ ತನ್ನ ನೋವನ್ನ ಆಚೆನೆ ಹೇಳ್ಕೊಂಡಿಲ್ಲ, ಎಲ್ಲ ಮನ್ಸಲ್ಲಿ ಇಟ್ಕೊಂಡ್ ಕೊರಗ್ತಾಳೆ, ಅದಕ್ಕೆ ಅವಳಿಗೆ ಇಂಥ ಪರಿಸ್ಥಿತಿ ಬಂದಿರೋದು ಅಂತ ಮೀನಾ ಹೇಳ್ಬೇಕಾದ್ರೆ ಟೆನ್ಷನ್ ಮಾಡ್ಕೋಬೇಡಮ್ಮ, ಡಾಕ್ಟರು ಏನು ಸೀರಿಯಸ್ ಇಲ್ಲ ಅಂತ ಹೇಳಿದಾರೆ, ಸರಿ ಹೋಗ್ತಾಳೆ ಅಂತ
ಅರುಣ್ ಅವ್ರಮ್ಮ ಹೇಳ್ತಿರ್ತಾರೆ, ಏ ಮಂಜಾ, ಡಾಕ್ಟ್ರು ಇನ್ನೇನಾದ್ರೂ ಹೇಳಿದ್ರೇನಾ ಅಂತ ಸೂರ್ಯ ಕೇಳ್ಬೇಕಾದ್ರೆ ರಿಪೋರ್ಟ್ ನೋಡಿ ಹೇಳ್ತೀನಿ ಅಂತ ಹೋಗಿದಾರೆ ಬಾವಾ ಅಂತ ಮಂಜಾ ಹೇಳ್ತಾನೆ. ಅಷ್ಟರಲ್ಲಿ ಔಷಧಿನೆಲ್ಲ ತಗೊಂಡು ಅರುಣ್ ವಾರ್ಡ್ಗ್ ಬರ್ತಾನೆ. ಅರುಣನ್ನ ನೋಡಿ ಸೂರ್ಯ ಕೋಪದಿಂದ ಗುರಾಯಿಸ್ತಿರ್ತಾನೆ. ಈ ಕಡೆ ಅರುಣ್ ಕೂಡ ಕೋಪದಿಂದ ಸೂರ್ಯನ್ನೇ ಗುರಾಯಿಸ್ತಿರ್ತಾನೆ. ಇನ್ನೆಲ್ಲಿ ಸೂರ್ಯ ಅವ್ರ ಜೊತೆ ಗಲಾಟೆ ಮಾಡ್ತಾರೋ ಅಂತ ಮೀನಿಂಗೆ ಭಯ ಆಗತ್ತೆ. ಏ ಮಂಜಾ, ಜೂನ್ ಯಾಕೋ ಬಂದ ಇಲ್ಗೆ ಅಂತ ಸೂರ್ಯ ಕೋಪದಿಂದ ಕೇಳ್ಬೇಕಾದ್ರೆ, ನಾವೇನೋ ಅವ್ರನ್ನ ಕರ್ದಿಲ್ಲ ಬಾವಾ, ಅವರೇ ಬಂದಿರೋದು ಅಂತ ಮಂಜಾ ಹೇಳ್ಬೇಕಾದ್ರೆ, ಅವ್ರಿಗೆ ಸಂಬಂಧ ಪಡ್ದಿರೋ ಅಂತ ಜಾಗಕ್ಕೆಲ್ಲ ಇವ್ರು ಯಾಕೋ ಬರ್ತಾರೆ ಅಂತ ಸೂರ್ಯ ಕಿರ್ಚಾಡ್ತಾನೆ. ರೀ, ಯಾಕ್ರಿ ಇವಾಗ ಕಿರ್ಚಾಡ್ತಾ ಇದೀರಾ? ಇದು ಆಸ್ಪತ್ರೆ ಅನ್ನೋದನ್ ಮರ್ತೋದ್ರ ಅಂತ ಮೀನಾ ಕೇಳ್ಬೇಕಾದ್ರೆ, ಮೊದ್ಲು ಇವನನ್ನ ಆಚೆ ಹೋಗೋದಕ್ ಕೇಳೋ ಅಂತ ಮಂಜನ್ಗೆ ಸೂರ್ಯ ಹೇಳ್ತಾನೆ. ಯಾಕಪ್ಪ ಈ ರೀತಿ ಕೋಪ ಮಾಡ್ಕೋತೀಯ? ಕನಕಂಗೆ ಈ ರೀತಿ ಆಯ್ತಲ್ಲ ಅಂತ ಗೊತ್ತಾಗಿ ನಾನು ನನ್ ಮಗ ಇಲ್ಲಿಗ್ ಬಂದ್ವಿ ಅಂತ ಅರುಣ್ ಅವ್ರಮ್ಮ ಹೇಳ್ಬೇಕಾದ್ರೆ, ಓ ಇವನು ನಿಮ್ ಮಗನಾ? ಇವಳು ಈ ಪರಿಸ್ಥಿತಿಲಿರೋದಕ್ಕೆ ಕಾರಣನೇ ಇವನು ಅಂತ ಸೂರ್ಯ ಕಿರ್ಚಾಡ್ತಾನೆ. ರೀ, ಸ್ವಲ್ಪ ಸುಮ್ನೆ ಇರ್ರಿ ಅಂತ ಮೀನಾ ಹೇಳ್ಬೇಕಾದ್ರೆ, ಏಯ್ ನೀನ್ ಮಾತಾಡ್ದೆ ಸುಮ್ನೆ ನಿಂತ್ಕೊಳೆ. ಏ ಮಂಜಾ, ಇವನನ್ನ ಆಚೆ ಹೋಗೋದಕ್ ಕೇಳೋ ಅಂತ ಸೂರ್ಯ ಹೇಳ್ದಾಗ, ಏಯ್ ನಾನ್ ಯಾಕೋ ಹೋಗ್ಬೇಕು, ಇದು ಆಸ್ಪತ್ರೆ, ಇಲ್ಲಿ ಯಾರ್ ಬೇಕಾದ್ರೂ ಬರ್ಬೋದು ಅಂತ ಅರುಣ್ ಹೇಳ್ತಾನೆ. ಇವಳು ನಮ್ಮನೆ ಹುಡುಗಿ, ಇವಳನ್ನ ನೋಡೋದಿಕ್ಕೆ ಕಂಡ್ ನಾಯಿಗಳೆಲ್ಲ ಇಲ್ಲಿಗ್ ಬರ್ಬಾರ್ದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ನಾನೇನು ಕಂಡ್ಕೊಂಡವನಲ್ಲ, ಅವಳನ್ನ ಮದ್ವೆ ಆಗ್ಬೇಕಾಗಿರೋನು ಅಂತ ಅರುಣ್ ಹೇಳ್ದಾಗ, ಏಯ್ ಏನೋ ಓವರ್ ಆಗಿ ಮಾತಾಡ್ತಾ ಇದ್ಯಾ? ಅವಳು ನಮ್ಮನೆ ಹುಡುಗಿ, ಚುರ್ಕಾಗಿ ಓಡಾಡ್ತಿದ್ದ ಹುಡುಗಿನ ಯಾಮಾರ್ಸಿ ಅವಳ ಮನ್ಸಲ್ಲಿ ಇಲ್ದಿರೋ ಆಸೆನೆಲ್ಲ ತುಂಬಿಸಿ ಚೆನ್ನಾಗಿದ್ದ ಹುಡುಗಿನ ಈ ರೀತಿ ಮಲ್ಕೊಳ್ಳೋ ರೀತಿ ಮಾಡ್ಬಿಟ್ಟಲ್ಲೋ ಅಂತ ಸೂರ್ಯ ರೇಗಾಡ್ಬೇಕಾದ್ರೆ, ಏಯ್ ಇದೆಲ್ಲ ಆಗಿರದೆ ನಿನ್ನಿಂದ ಕಣೋ ಅಂತ ಅರುಣ್ ಸೂರ್ಯನ್ಗೆ ಬೈತಾನೆ. ಏನೋ ನನ್ನಿಂದನಾ ಅಂತ ಸೂರ್ಯ ಕೇಳಿದಾಗ, ನನ್ ಮೇಲ್ ಸೇಡ್ ತೀರ್ಸ್ಕೊಳ್ಳೋದಿಕ್ಕೆ ನಮ್ ಮದ್ವೆಗೆ ನೀನು ಸಮಸ್ಯೆಯಾಗಿ ನಿಂತಿದ್ಯಾ, ಅದಕ್ಕೆ ಕನಕನ್ಗೆ ಈ ರೀತಿ ಆಗಿರೋದು ಅಂತ ಅರುಣ್ ಹೇಳ್ತಾನೆ. ಮಾಡೋದೆಲ್ಲ ಮಾಡ್ಬಿಟ್ಟು ನನ್ ಮೇಲ್ ತಪ್ಪಾರೋಪ ಮಾಡ್ತಾ ಇದ್ಯಾ? ಅದೇನೆ, ಬೇರೆಯವ್ರ ಮೇಲೆ ಆರೋಪ ಮಾಡೋದೆಲ್ಲ ನಿನ್ಗೇನು ಹೊಸ್ತೇನಲ್ವಲ್ಲ. ಅವಳು ನಮ್ಮನೆ ಹುಡುಗಿ, ಅವಳನ್ನ ಹೇಗ್ ನೋಡ್ಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತಿದೆ. ಮರ್ಯಾದಿಂದ ಆಚೆಗೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಸರಿ ಇರೋದಿಲ್ಲ ಅಂತ ಸೂರ್ಯ ಅರುಣ್ಗೆ ವಾರ್ನಿಂಗ್ ಕೊಡ್ತಾನೆ. ರೀ, ಇದು ಆಸ್ಪತ್ರೆ ರೀ, ಕಿರ್ಚ್ಬೇಡ್ರಿ ಅಂತ ಮೀನಾ ಹೇಳ್ಬೇಕಾದ್ರೆ, ಅವ್ನ್ ಮಾತ್ರ ಬಾಯಿಗೆ ಬಂದಂಗ್ ಮಾತಾಡ್ಬೋದಾ? ಏನೋ ನನ್ನಿಂದಾನೆ ಕನಕ ಈ ರೀತಿ ಮಲ್ಗಿದಾಳೆ ಅನ್ನೋ ರೀತಿ ಮಾತಾಡ್ತಾನೆ. ಅವಳಿಗೆ ಈ ವಯಸ್ಸಲ್ಲಿ BP ಯಾಕೆ ಬರುತ್ತೆ? ಎಲ್ಲ ಇವನಿಂದಾನೇ ಆಗಿದ್ದು, ಇವನ್ ಕೊಟ್ಟಿರೋ ಲವ್ ಟಾರ್ಚರ್ ಇಂದ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನಮ್ಮಿಬ್ರನ್ನ ದೂರ ಮಾಡೋದಕ್ಕೆ ನೀನ್ ಮಾಡಿರೋ ಕೆಲ್ಸದಿಂದಾನೆ ಕನಕ ಇವತ್ತು ಈ ಪರಿಸ್ಥಿತಿಯಲ್ಲಿರೋದು ಅಂತ ಅರುಣ್ ಬೈತಿರ್ತಾನೆ. ಹೀಗೆ ಇವರಿಬ್ರು ಮಧ್ಯೆ ಜಗಳ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಿರತ್ತೆ. ಹಾಗೆ ಸೂರ್ಯ ಕೋಪದಿಂದ ಅರುಣ್ ಹಿಂಗೆ ಹೊಡೆಯೋದಿಕ್ಕೆ ಅಂತ ಹೋಗ್ತಾನೆ. ಆಗ ಮೀನಾ ಮತ್ತೆ ಮಂಜಾ ಇಬ್ರು ತಡೆದು ಮೀನಾ ಸೂರ್ಯನ್ ಕೈ ಹಿಡ್ಕೊಂಡ್ ಬಂದು ವಾರ್ಡಿಂದ ಆಚೆಗೆ ನಿಲ್ಲಿಸ್ತಾಳೆ. ಅಲ್ರಿ, ಏನ್ರಿ ಮಾಡ್ತಿದೀರ ಇಬ್ರು ಸೇರ್ಕೊಂಡು? ಕನಕ ಯಾವ ಪರಿಸ್ಥಿತಿಯಲ್ಲಿ ಮಲಗಿದಾಳೆ ಅನ್ನೋದನ್ನೇ ಮರ್ತೋದ್ರ? ನಿಮ್ ಕೋಪನೆಲ್ಲ ಆಚೆ ತೋರ್ಸ್ಕೊಳ್ಳಿ ಅಂತ ಮೀನಾ ಹೇಳ್ಬೇಕಾದ್ರೆ, ಏಯ್ ನಾನ್ ಬೇಕು ಅಂತ ಜಗಳ ಮಾಡ್ತಿದೀನೇನೆ, ಅವನೇ ಬೇಕು ಅಂತ ನನ್ನನ್ನ ಬಾಯಿಗೆ ಬಂದಂಗ್ ಬೈದು ನನ್ ಕೋಪ ಬರೆಸ್ತಿದ್ದಾನೆ. ಅವನ್ ಇಲ್ಲಿಂದ ಹೊರಡೋವರ್ಗೂ ನಾನ್ ಹೋಗೋದಿಲ್ಲ, ಇಲ್ಲ ಅವನ್ ಇಲ್ಲೇ ಇರ್ತಾನೆ ಅಂತಂದ್ರೆ ನಾನ್ ಇಲ್ಲಿ ಬರೋದು ಇಲ್ಲ ಅಂತ ಹೇಳಿ ಸೂರ್ಯ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಅಯ್ಯೋ ಅಳಿಯಂದ್ರೆ ನಿಂತ್ಕೊಳ್ಳಿ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ ಸೂರ್ಯ ಹಾಗೆ ಹೊರಟೋಗ್ತಾನೆ. ಏಯ್ ಅಳಿಯಂದ್ರಿಗೇನೆ ಬೈದೆ ಅಂತ ಕುಸುಮ ಅವ್ರು ಕೇಳ್ಬೇಕಾದ್ರೆ, ಅಮ್ಮ ನಾನೆಲ್ಲಮ್ಮ ಬೈದೆ ಅವ್ರಿಗೆ, ಅವರೇ ಕೋಪ ಮಾಡ್ಕೊಂಡು ಹೋಗ್ತಾ ಇರೋದು ಅಂತ ಹೇಳಿ ಮೀನಾ ಮತ್ತೆ ಕುಸುಮ ಇಬ್ರುನು ವಾರ್ಡ್ಗೆ ವಾಪಸ್ ಬರ್ತಾರೆ. ನೋಡಿ ಅಮ್ಮ, ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅಂತ ಕುಸುಮ ಅವರು ಅರುಣ್ ಮತ್ತೆ ಅರುಣ್ ಅವ್ರ ಅಮ್ಮಂಗೆ ಹೇಳ್ಬೇಕಾದ್ರೆ, ಅರುಣ್ ಬಾ ಇಲ್ಲಿಂದ ಹೊರಡೋಣ ಅಂತ ಅರುಣ್ ಅವ್ರಮ್ಮ ಅರುಣ್ನ ಕರ್ಕೊಂಡು ವಾರ್ಡಿಂದ ಆಚೆಗ್ ಬರ್ತಾರೆ. ಈ ಕಡೆ ಡಾಕ್ಟರ್ ಕುಸುಮ ಮತ್ತೆ ಮೀನನ್ನ ಇಬ್ರನ್ನ ಕರೆದು ಆ ಹುಡುಗಿ ಮನ್ಸಲ್ಲಿ ಏನೋ ನೋವಿದೆ ಅನ್ಸತ್ತೆ, ಅದನ್ನೇ ನೆನ್ಸ್ಕೊಂಡು ಅವಳ ಈ ರೀತಿ ಡಿಪ್ರೆಷನ್ ಆಗಿದ್ದಾಳೆ, ಅದಕ್ಕೆ ಅವಳಿಗೆ BP ಸರಿಯಾಗಿಲ್ಲ, ಜಾಸ್ತಿ ಆಗಿದೆ. ಅವಳ ಮನ್ಸಲ್ಲಿ ಏನ್ ನೋವಿದ್ಯೋ ಅದನ್ನ ತಿಳ್ಕೊಂಡು ಸರಿ ಮಾಡೋದಕ್ ನೋಡಿ, ಎಲ್ಲ ಸರಿ ಹೋಗುತ್ತೆ. ಇಲ್ಲ ಅಂದ್ರೆ BP ಈ ರೀತಿ ಅವಾಗವಾಗ ಜಾಸ್ತಿ ಆಗ್ತಿದ್ರೆ ಆಮೇಲೆ ಅವಳಿಗೆ ಹಾರ್ಟ್ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ ಅಂತ ಡಾಕ್ಟರ್ ಹೇಳ್ದಾಗ ಅದನ್ನ ಕೇಳಿ ಮೀನಿಂಗೆ ಶಾಕ್ ಆಗತ್ತೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.